ಎಚ್.ಡಿ. ಕುಮಾರಸ್ವಾಮಿಗೆ ಮತ್ತೆ ಗಣಿ ಕಂಟಕ ಶುರುವಾಗಿದೆ. ಎಚ್.ಡಿ.ಕೆ ನಿರೀಕ್ಷೆ ಮಾಡಲಾಗದ ಅತಿ ದೊಡ್ಡ ಶಾಕ್ ಕೊಡುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡುತ್ತಾ ಸರ್ಕಾರ. ಈ ಕ್ಷಣ ವಿ ಆರ್ ಗೋಯಿಂಗ್ ಟು ಬ್ರೇಕ್ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ಹಾಲಿ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡುತ್ತಾ ರಾಜ್ಯ ಸರ್ಕಾರ. ಎಚ್.ಡಿ.ಕೆ ನಿರೀಕ್ಷೆ ಮಾಡಲಾಗದ ಅತಿ ದೊಡ್ಡ ಶಾಕ್ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇದೆಯಾ ಅಥವಾ ಮಾಡಿಯೇ ತೀರುತ್ತಾ? ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡುತ್ತಾ ಸರ್ಕಾರ. ಗಣಿ ಹಗರಣದ ಪ್ರಮುಖ ಆರೋಪಿ ಕುಮಾರಸ್ವಾಮಿ ಆಸ್ತಿ ಮುಟ್ಟುಗೋಲು ಆಗುತ್ತಾ? ಸಿಎಂ ಆಗಿದ್ದಾಗ ಕುಮಾರಸ್ವಾಮಿ ಎಸಗಿದ್ದ ಗಣಿ ಅಕ್ರಮ ಕೇಸಿಗೆ ಹೊಸ ಟ್ವಿಸ್ಟ್ ಸಿಗುತ್ತಾ? ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪತ್ರದ ಬೆನ್ನಲ್ಲೇ ಈ ಸಂಚಲನ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈ ಕ್ಷಣ ನಾವು ಅದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಮಾಜಿ ಪ್ರಧಾನಿಯ ಮಗ, 3 ಬಾರಿ ಸೋತ ಮಗನ ತಂದೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಗೆ ಇದು ಒಂದು ತರಹದ ಆಘಾತ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡುತ್ತಾ ರಾಜ್ಯ ಸರ್ಕಾರ. ಸೊ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯ ಅಧಿಕಾರ ಅವಧಿಯಲ್ಲಿ ಅವರ ಅಕ್ರಮ ಆಸ್ತಿ ಗಳಿಕೆ ಆರೋಪ ಆಗಿರಲಿ ಅಥವಾ ಗಣಿ ಪ್ರಕರಣ ಆಗಿರಲಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸರ್ಕಾರದ ಕೆಲವು ಉನ್ನತ ಖಾತೆಗಳು ಅಥವಾ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರ ಮೇಲೆ ಈ ಆರೋಪವನ್ನು ಮತ್ತೆ ಮುನ್ನೆಲೆಗೆ ತಂದು ಅವರ ಆಸ್ತಿ ಮುಟ್ಟುಗೋಲು ಮಾಡುವಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆಯಾ? ಹಾಗಾದರೆ ಗಣಿ ಹಗರಣದ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಂತಹ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗಣಿ ಹಗರಣದ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಮಾಡ್ಕೊಳ್ಳಿ. ಇದು ಕಾನೂನು ಸಚಿವರ ಪತ್ರ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಗಣಿ ನಷ್ಟದ ವಸೂಲಾತಿಗಾಗಿ ಆರೋಪಿ ಅಪರಾಧಿಗಳ ಆಸ್ತಿ ಮುಟ್ಟುಗೋಲು. ರಾಜ್ಯ ಸರ್ಕಾರವೇ ತಕ್ಷಣವೇ ವಸೂಲಾತಿ ಆಯುಕ್ತರನ್ನ ನೇಮಕ ಮಾಡಬೇಕು. ಸರ್ಕಾರದ ಬೊಕ್ಕಸಕ್ಕೆ ಹಣನೂ ಬೇಕು, ಜೊತೆಗೆ ಆರೋಪಿಗಳಿಗೆ ಭಯನೂ ಉಟ್ಕೋಬೇಕು. ಗಣಿ ನಷ್ಟದ ವಸೂಲಾತಿ ಪರಿಣಾಮಕಾರಿಗೊಳಿಸಲು ಈ ತರಹದ ಒಂದು ನಿರ್ಧಾರ. ಸಿಎಂ ಸಿದ್ದರಾಮಯ್ಯಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಆಗ್ರಹ. ಗಣಿ ಹಗರಣಗಳ ಸಂಬಂಧ 2013-18ರಲ್ಲಿ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾಗಿದ್ದ ಎಚ್.ಕೆ. ಪಾಟೀಲ್ ಗಣಿ ಹಗರಣದ ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಿ. ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಆ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಇದೆ. ಗಣಿ ನಷ್ಟದ ವಸೂಲಾತಿಗಾಗಿ ಆರೋಪಿ ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಮಾಡಬೇಕು. ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಯೋಗ ಅದು. ರಾಜ್ಯ ಸರ್ಕಾರವೇ ತಕ್ಷಣವೇ ವಸೂಲಾತಿ ಆಯುಕ್ತರನ್ನು ನೇಮಕ ಮಾಡಬೇಕು. ಗಣಿ ನಷ್ಟದ ವಸೂಲಾತಿ ಪರಿಣಾಮಕಾರಿಗೊಳಿಸುವುದಕ್ಕೆ ದೃಢ ಹೆಜ್ಜೆಗಳನ್ನು ಇಡಬೇಕು. ಸಿಎಂ ಸಿದ್ದರಾಮಯ್ಯಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಈ ತರಹದ್ದೊಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಗಣಿ ಹಗರಣಗಳ ತನಿಖೆಗೆ ವಿಶೇಷ ಸಮಿತಿ ಅಥವಾ ವಸೂಲಾತಿ ಸಮಿತಿಗಳನ್ನು ರಚಿಸಬೇಕು. ಗಣಿ ಹಗರಣದ ಸಂಬಂಧಪಟ್ಟಂಥ ಆರೋಪಿಗಳ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರ ಈ ತರಹದೊಂದು ನಿರ್ಧಾರಕ್ಕೆ ಬಂತ. ಅದು ಕೂಡ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಪತ್ರದ ಬೆನ್ನಲ್ಲೇ ಈ ತರಹದೊಂದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಸೊ ಇನ್ನು ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಒಂದು ಮಹತ್ವದ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳಲ್ಲಿ ಚರ್ಚೆಗಳು ಶುರುವಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ ಇರತಕ್ಕಂತಹ ಗಣಿ ಅಕ್ರಮ ಆರೋಪ, ಆ ಆರೋಪ ಈಗ ಮತ್ತೆ ಚರ್ಚೆಗೆ ಬರುತ್ತಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಗಣಿ ಹಗರಣಗಳ ತನಿಖೆಗೆ ವಿಶೇಷ ನ್ಯಾಯಾಲಯದ ಸ್ಥಾಪನೆಗೂ ಆಗ್ರಹ. ತಾಂತ್ರಿಕ ಕಾನೂನಿನ ದೌರ್ಬಲ್ಯ, ಅನುಮಾನದ ಪ್ರಯೋಜನದಿಂದ ಆರೋಪಿ ಪಾರಾಗಬಹುದು. ಗಣಿ ಹಗರಣದ ಆರೋಪಿಗಳು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಬಹುದು. ಹಾಗಾಗಿ ಆದರೆ ಅಪರಾಧಿಗಳು ಗಣಿ ಹಗರಣದಿಂದ ಗಳಿಸಿದ ಸಂಪತ್ತನ್ನು ಅವರಿಗೆ ಹಂಗೇ ಅನುಭವಿಸೋದಕ್ಕೆ ಬಿಟ್ಟರೆ, ರಾಜ್ಯದ ಖಜಾನೆಗೆ ಮರಳಿ ವಾಪಸ್ ಪಡೆಯದೇ ಇದ್ರೆ ಅವರು ತೋಟದ ಮನೆಯಲ್ಲಿ ಹಂಗೆ ಕೂತ್ಕೊಂಡಿರ್ತಾರೆ. ಅದು ವ್ಯವಸ್ಥೆಯ ವಿಡಂಬನೆ, ಅಣಕ ಆಗುತ್ತದೆ. ವ್ಯವಸ್ಥೆಯ ವಿಡಂಬನೆಯ ಅಣಕ ಆಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗಣಿ ಹಗರಣಗಳ ತನಿಖೆಗೆ ವಿಶೇಷ ನ್ಯಾಯಾಲಯದ
ಸ್ಥಾಪನೆಗೂ ಆಗ್ರಹಗಳು ವ್ಯಕ್ತವಾಗಿದೆ. ತಾಂತ್ರಿಕ ಕಾನೂನಿನ ದೌರ್ಬಲ್ಯ ಅನುಮಾನದ ಪ್ರಯೋಜನದಿಂದ ಆರೋಪಿ ಪಾರಾಗ್ತಾರೆ. ಇನ್ನು ನಮ್ಮಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಅನ್ನುವಂಥ ಒಂದು ಆಪ್ಷನ್ ಇದೆ. ಕಾರಣ ಒಂದು ಹೈ ವೋಲ್ಟೇಜ್ ಅಥವಾ ಹೈ ಪ್ರೊಫೈಲ್ ಪ್ರಕರಣಗಳು ನ್ಯಾಯಾಲಯದ ಅಂಗಳದಲ್ಲಿ ಕೋಟ್ಯಾಂತರ ಕೇಸ್ಗಳಿರ್ತವೆ. ಹಾಗಾಗಿ ದಿನಕ್ಕೊಂದೊಂದು ಕೇಸ್ ಆದರೂ ಕೂಡ ನಾವು ಅಂದುಕೊಂಡ ವ್ಯಕ್ತಿಯ ವಿಚಾರಣೆ ಆಗೋದು ಯಾವುದೋ ವರ್ಷ ಆಗಿರುತ್ತೆ. ಕಾರಣ ಅಷ್ಟು ಕೇಸ್ಗಳು ನ್ಯಾಯಾಲಯದಲ್ಲಿದೆ. ಈ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಎನ್ನುವಂತಹದ್ದು ಈ ಹೈ ಪ್ರೊಫೈಲ್ ಪ್ರಕರಣವನ್ನು ಮಾತ್ರ ಅಲ್ಲಿ ವಿಚಾರಣೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಪತ್ರ, ಎಚ್ಡಿಕೆಗೆ ಶುರುವಾಯಿತು ಭಯ. 550 ಎಕರೆ ಗಣಿ ಅಕ್ರಮದಲ್ಲಿ ಎಚ್ಡಿ ಕುಮಾರಸ್ವಾಮಿ ಆರೋಪಿಯಾಗಿದ್ದಾರೆ. ಬರೋಬ್ಬರಿ 550 ಎಕರೆ. ಸಂತೋಷ್ ಹೆಗಡೆ ವರದಿಯಲ್ಲೂ ಕುಮಾರಸ್ವಾಮಿ ಅಕ್ರಮದ ಬಗ್ಗೆ ವರದಿಯಾಗಿತ್ತು. 2006-7ರಲ್ಲಿ ಮೊದಲ ಬಾರಿಗೆ ಸಿಎಂ ಆಗಿದ್ದ ವೇಳೆ ಗಣಿ ಅಕ್ರಮ ಅಧಿಕಾರಾವಧಿಯ ಪ್ರಥಮ ಘಟ್ಟದಲ್ಲೇ. ಆದರೆ ಕುಮಾರಸ್ವಾಮಿ ವಿರುದ್ಧದ ಗಣಿ ಅಕ್ರಮದ ವಿಚಾರಣೆಗೆ ರಾಜ್ಯಪಾಲರ ಅಡ್ಡಿ ಇತ್ತು. ಪದೇ ಪದೇ ಮನವಿ ಮಾಡಿಕೊಂಡರೂ ಆರೋಪ ಪಟ್ಟಿ ಸಲ್ಲಿಕೆಗೆ ಅನುಮತಿ ಕೊಟ್ಟಿಲ್ಲ. ಇದೇ ವರ್ಷದ ಫೆಬ್ರವರಿಯಲ್ಲಿ 4ನೇ ಬಾರಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿರುವಂತಹ SIT ರಾಜ್ಯಪಾಲರಿಗೆ ಅದು ಯಾಕೆ ಮನಸ್ಸಿಲ್ಲೋ ಗೊತ್ತಿಲ್ಲ. ಗಣಿ ಹಗರಣ ಸಂಬಂಧ ತನಿಖೆ ನಡೆಸ್ತಾ ಇರತಕ್ಕಂಥ ಲೋಕಾಯುಕ್ತ SIT ಇಂದ ಮನವಿ. ಈಗ ಸ್ವತಃ ಕಾನೂನು ಸಚಿವರಿಂದಲೇ ಗಣಿ ಹಗರಣದ ತನಿಖೆಗಳ ಬಗ್ಗೆ ಅಸಮಾಧಾನ. ಹಾಗಾಗಿ ಗಣಿ ಹಗರಣಗಳ ತನಿಖೆಗೆ ವಿಶೇಷ ಕೋರ್ಟ್ ರಚಿಸಿದ್ರೆ ಕುಮಾರಸ್ವಾಮಿಗೆ ಕಂಟಕ ಅದು ಕಟ್ಟಿಟ್ಟ ಬುತ್ತಿ. ಗಣಿ ಹಗರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಆಸ್ತಿ ಜಪ್ತಿ ಮಾಡಲಾಗುತ್ತಾ? ಸಿಎಂ ಸಿದ್ದರಾಮಯ್ಯಗೆ ಪತ್ರ, ಎಚ್ಡಿಕೆಗೆ ಶುರುವಾಯಿತು ಭಯ. ಹಾಗೇನೆ ಇದಕ್ಕೊಂದು ಪ್ರತ್ಯೇಕವಾದಂತಹ ನ್ಯಾಯಾಲಯ ನಮ್ಮ ರಾಜ್ಯದಲ್ಲಿ ಏನಾದರೂ ಸ್ಥಾಪಿತವಾದರೆ ನಿಜಕ್ಕೂ ಕೂಡ ಈ ತರಹದ ಗಣಿ ಅಕ್ರಮದಲ್ಲಿ ಯಾರ್ಯಾರು ಆರೋಪಿ ಸ್ಥಾನದಲ್ಲಿದ್ದಾರೋ ಅವರ ವಿಚಾರಣೆಗಳು ಸ್ವಲ್ಪ ತ್ವರಿತವಾಗಿ ಆಗುತ್ತೆ. ಇನ್ಸ್ಟಂಟ್ ಆದಂಥ ವಿಚಾರಣೆಗಳು ನಡೀತವೆ. ಸೊ ಇನ್ನು 1-2 ಎಕರೆಯ ಆರೋಪದಲ್ಲೆಲ್ಲ ಕುಮಾರಸ್ವಾಮಿ ಇರೋದು ಬರೋಬ್ಬರಿ 550. ಈ ಹಿಂದೆ ಸಂತೋಷ್ ಹೆಗಡೆ ಅವರ ಆರೋಪ ಪಟ್ಟಿಯಲ್ಲೂ ಕೂಡ ಇವರ ಬಗ್ಗೆ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಎಲ್ಲ ಕಳಂಕವನ್ನು ಸಂಗ್ರಹ ಮಾಡಿಟ್ಕೊಂಡು ಕುಮಾರಸ್ವಾಮಿ ಅವರು ಈಗ ಹಾಲಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾಗಿ ಆ ಕಳಂಕಕ್ಕೊಂದು ತಿಲಾಂಜಲಿ ಇಡಬೇಕಲ್ಲ, ಅದಕ್ಕೊಂದು ತಾರ್ಕಿಕ ಹಂತಕ್ಕೆ ಬರಬೇಕು. ಹಾಗಾಗಿ ಅದರ ವಿಚಾರಣೆ ನಡಿಬೇಕು. ಎಲ್ಲಿ ನಡಿಬೇಕು? ನ್ಯಾಯಾಲಯದಲ್ಲಿ. ಸೊ ಈಗ ಪ್ರತ್ಯೇಕ ವಿಶೇಷ ನ್ಯಾಯಾಲಯದ ಸ್ಥಾಪನೆಗೂ ಕೂಡ ಆಗ್ರಹಗಳು ವ್ಯಕ್ತವಾಗಿದೆ. ಒಂದು ವೇಳೆ ಇದರಲ್ಲೇನಾದರೂ ಪ್ರತ್ಯೇಕ ವಿಶೇಷ ನ್ಯಾಯಾಲಯ ಸ್ಥಾಪನೆಯಾಗಿ ಅಲ್ಲೇನಾದರೂ ಕುಮಾರಸ್ವಾಮಿಯ ವಿರುದ್ಧದ ಗಣಿ ಹಗರಣಗಳೇನಾದರೂ ವಿಚಾರಣೆಗೆ ಬಂದರೆ ತೋಟದ ಮನೆಯಿಂದ ಮತ್ತೊಂದು ಮನೆಗೆ ಹೋಗಬೇಕಾಗಿ ಬರುತ್ತಾ ಎನ್ನುವಂಥ ಚರ್ಚೆಗಳು ಈಗ ರಾಜ್ಯದಲ್ಲಿ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.